ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರ ಈಗ APL ಕಾರ್ಡ್ ಹಾಗೆ BPL ಕಾರ್ಡ್ ಬಗ್ಗೆ ಒಂದು ಸ್ಪಷ್ಟವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ ಈ APL ಕಾರ್ಡ್ ಮತ್ತು BPL ಕಾರ್ಡನ್ನು ಹೊಸದಾಗಿ ಏನಾದರೂ ಅಪ್ಲೈ ಮಾಡಬೇಕಾ, ಅಥವಾ ಅಪ್ಲೈ ಮಾಡಬೇಕಂದ್ರೆ ಆದಾಯದ ಮಿತಿ ಎಷ್ಟಿರಬೇಕು? ಇದರ ಬಗ್ಗೆ ಪೂರ್ಣವಾದ ಮಾಹಿತಿ ಬರ್ತಾ ಇದೆ. ಸ್ನೇಹಿತರೆ, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲನ್ನು ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಈಗ BPL ಕಾರ್ಡ್ ರೇಷನ್ದಾರರಿಗೆ ತಾತ್ಕಾಲಿಕವಾಗಿ ತಡೆ ಹಿಡಿದಿದೆ. ಹಾಗಾದರೆ ಏನು ಮಾಡಿಸ್ಬೇಕು? KYCಯನ್ನು ಮಾಡಿಸಿಕೊಳ್ಳಬೇಕು. ಸ್ನೇಹಿತರೆ, ನಾವು ಹೇಗೆ ಸಿಲಿಂಡರ್ಗೆ KYCಯನ್ನು ಮೊಬೈಲ್ ಆ್ಯಪ್ ಮೂಲಕ, ಅಪ್ಲಿಕೇಶನ್ ಮೂಲಕ ನಾವು KYCಯನ್ನು ಮಾಡಿಸ್ಕೊಂಡ್ವಿ, ಹಾಗೆ ಈ BPL ರೇಷನ್ ಕಾರ್ಡ್ ಹೊಂದಿರೋಂಥವ್ರು ಮೊಬೈಲ್ ಮೂಲಕ ಮಾಡಲಿಕ್ಕಾಗಲ್ಲ. ನಿಮ್ಮ ಹತ್ತಿರದ ಇರುವಂತಹ ನ್ಯಾಯಬೆಲೆ ಅಂಗಡಿಯಲ್ಲಿ ಹೋಗಿ ನಿಮ್ಮ KYCಯನ್ನು ಕಂಪ್ಲೀಟ್ ಮಾಡಬೇಕು ಅಂತ ಸರ್ಕಾರ ಹೇಳ್ತಾ ಇದೆ. ಕರ್ನಾಟಕದಲ್ಲಿ BPL ರೇಷನ್ ಕಾರ್ಡ್ದಾರರ ರದ್ದತಿ ಪ್ರಕ್ರಿಯೆಯನ್ನು ಸರ್ಕಾರ ತಾತ್ಕಾಲಿಕವಾಗಿ ತಡೆ ಹಿಡಿದಿದೆ. ಈ KYC ಮಾಡಿಸ್ಕೊಳ್ಳೋದ್ರಿಂದ ಯಾರು ಫಲಾನುಭವಿಗಳಲ್ಲ ಇದನ್ನು ಪತ್ತೆ ಹಚ್ಚಲಿಕ್ಕೂ ಈಸಿ ಆಗುತ್ತೆ ಅಂತ ಸರ್ಕಾರ ಈ ಒಂದು KYC ಮಾಡಿಸುವಂತಹ ಪ್ಲ್ಯಾನನ್ನು ಮಾಡಿದೆ. ಎಲ್ಲ ಫಲಾನುಭವಿಗಳು ಸೆಪ್ಟೆಂಬರ್ 30ರೊಳಗೆ ನಿಮ್ಮ ಏರಿಯಾದ ನ್ಯಾಯಬೆಲೆ ಅಂಗಡಿಗೆ ಭೇಟಿ ಕೊಟ್ಟು ಕಡ್ಡಾಯವಾಗಿ KYCಯನ್ನು ಮಾಡಿಸ್ಕೊಳ್ಳೇಬೇಕು. ಯಾರೆಲ್ಲ ರೇಷನ್ ಕಾರ್ಡ್ ಪಡಿತಾ ಇದ್ದೀರಾ, ಆ ರೇಷನ್ ಕಾರ್ಡ್ ಪಡಿತಾ ಇರುವಂಥ ಎಲ್ಲರೂ ನಿಮ್ಮ KYCಯನ್ನು ಕಡ್ಡಾಯವಾಗಿ ಮಾಡಿಸ್ಕೊಬೇಕು. ಮಾಡಿಸ್ಕೊಳ್ಳಿಲ್ಲ ಅಂದರೆ ನಿಮ್ಮ ಕಾರ್ಡೇ ಕ್ಯಾನ್ಸಲ್ ಆಗುವ ಸಾಧ್ಯತೆ ಇದೆ. ಸ್ನೇಹಿತರೆ, ಹಾಗೆ ಸರ್ಕಾರ ಒಂದು ಗುಡ್ ನ್ಯೂಸನ್ನು ಕೊಡ್ತಾ ಇದೆ. ಏನು ಗುಡ್ ನ್ಯೂಸು? ಅರ್ಹರಿಗೆ ಅನ್ನಭಾಗ್ಯ ಯೋಜನೆ ಅಡಿ ಅಕ್ಕಿ, ಬೇಳೆ ಇದನ್ನೆಲ್ಲ ವಿತರಣೆಯನ್ನು ಮುಂದುವರಿಸ್ತಾ ಇದೆ. ಇದರ ನಡುವೆ ಸರ್ಕಾರ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ. ಯಾರೆಲ್ಲ APL ಕಾರ್ಡ್ ಇರೋರು ಕೂಡ ಇದೀಗ BPL ಕಾರ್ಡ್ ಪಡೆಯಬಹುದು. ಯಾಕೆ ಅಂದರೆ ಆದಾಯದ ಮಿತಿ ಇಷ್ಟಿರಬೇಕು ಅಂತ ಹೇಳಿಕೆಯನ್ನು ಕೊಟ್ಟಿದೆ. ಅದೆಷ್ಟು ಅಂತ ಮುಂದೆ ಹೇಳೋಣ. ಅಂದರೆ ಈಗ APL ಕಾರ್ಡ್ ಯಾರಿದೆ ಅವರು ಸಹ BPL ಕಾರ್ಡನ್ನು ಪಡೀಲಿಕ್ಕೆ ನೀವು ಮತ್ತೆ ಅರ್ಜಿಯನ್ನು ಹಾಕ್ಬೋದು ಅಂತ ಸರ್ಕಾರ ಹೇಳ್ತಾ ಇದೆ. ಸ್ನೇಹಿತರೆ, ಸರ್ಕಾರದ BPL ಕಾರ್ಡ್ ಪಡೆದುಕೊಳ್ಳೋದಕ್ಕೆ ಇದು ಒಂದು ಸುವರ್ಣಾವಕಾಶ ಅಂತಲೇ ಹೇಳ್ಬೋದು. ರಾಜ್ಯದಲ್ಲಿ 1.28 ಕೋಟಿ BPL ಕಾರ್ಡ್ದಾರರು ಇದ್ದಾರೆ. ಅದರಲ್ಲಿ 4.42 ಕೋಟಿ ಜನರು BPL ಕಾರ್ಡ್ ಫಲಾನುಭವಿಗಳು. ಇತ್ತೀಚೆಗೆ NFSA ಸಮೀಕ್ಷೆಯಿಂದ 7.70 ಲಕ್ಷ ಜನ BPLನಿಂದ APLಗೆ ಶಿಫ್ಟ್ ಆಗಿದ್ದಾರೆ. ಅಂದರೆ ಇದೀಗ ಮತ್ತೆ BPL ಕಾರ್ಡ್ ಪಡೆಯೋದಕ್ಕೆ ಸರ್ಕಾರ ಇವರಿಗೆಲ್ಲರಿಗೂ ಸಹ ಸುವರ್ಣಾವಕಾಶವನ್ನು ಕೊಟ್ಟೈತೆ. ಸ್ನೇಹಿತರೆ, ಸರ್ಕಾರ ಹಾಗಾದರೆ ಆದಾಯದ ಮಿತಿಯನ್ನು ಎಷ್ಟು ಏರಿಕೆ ಮಾಡಬೇಕು ಅಂತ ಚಿಂತನೆ ಮಾಡಿದೆ. ಈಗ BPL ಕಾರ್ಡ್ದಾರರಿಗೆ 1.20 ಲಕ್ಷ ಆದಾಯ, 1,20,000 ಅವರಿಗೆ ಆದಾಯದ ಮಿತಿ ಇತ್ತು. ಇದೀಗ ಆದಾಯದ ಮಿತಿಯನ್ನು ವಿಸ್ತರಣೆ ಮಾಡೋದ್ರ ಬಗ್ಗೆ ಸರ್ಕಾರ ಈಗ ಮುಂದಾಗೈತೆ. BPL ಆದಾಯದ ಮಿತಿಯನ್ನು 3 ಲಕ್ಷಕ್ಕೆ ಹೆಚ್ಚಿಸೋದಕ್ಕೆ ಸರ್ಕಾರ ಚಿಂತನೆಯನ್ನು ನಡೆಸೈತೆ ಅನ್ನುವಂತಹ ಮೂಲಗಳಿಂದ ಇದು ತಿಳಿದು ಬರ್ತಾ ಇದೆ. ಇದುವರೆಗೂ BPL ಕಾರ್ಡ್ದಾರರಿಗೆ ಒಂದು ಆದಾಯದ ಮಿತಿ ಇತ್ತು 1.20, ಅಂದರೆ 1,20,000 ಆದಾಯದ ಮಿತಿಯ ಒಳಗಿದ್ರೆ ಅವ್ರಿಗೆ BPL ಕಾರ್ಡ್ ಅಂತ. ಈಗ ಸರ್ಕಾರ ಅಭಿವೃದ್ಧಿ ಆಗ್ತಾ ಇದೆ. ಆ ಒಂದು ಕಾರಣವನ್ನು ಇಟ್ಕೊಂಡು ಈಗ ಸರ್ಕಾರ ಏನು ಮಾಡ್ತಾ ಇದೆ, ಆದಾಯದ ಮಿತಿಯನ್ನು 3 ಲಕ್ಷಕ್ಕೆ ಏರಿಕೆಯನ್ನು ಮಾಡಿದ್ದಾರೆ. ಅಂದರೆ 3 ಲಕ್ಷದ ಒಳಗಿರೋರಿಗೆಲ್ಲರಿಗೂ BPL ಕಾರ್ಡ್ ಸಿಗಬೇಕು ಅನ್ನೋದು ಸರ್ಕಾರದ ಚಿಂತನೆಯಾಗಿದೆ. ಸ್ನೇಹಿತರೆ, ಪ್ರಮುಖವಾದ ಒಂದು ಡೀಟೇಲ್ಸನ್ನು ಸರ್ಕಾರ ಹೇಳ್ತಾ ಇದೆ. ಎಷ್ಟೆಷ್ಟು ಲಕ್ಷ ಜನ ಈ BPL ಕಾರ್ಡ್ದಾರರು ಕರ್ನಾಟಕದಲ್ಲಿ ಇದ್ದಾರೆ ಅಂತ ನೋಡಿ. ಕರ್ನಾಟಕ ರಾಜ್ಯದಲ್ಲಿ 1.28 ಕೋಟಿ 1,28,00,000 ಅಂತ ಹೇಳ್ಬೋದು BPL ಕಾರ್ಡ್ದಾರರು ಇದ್ದಾರೆ.
ಅದರಲ್ಲಿ 4.42 ಕೋಟಿ ಜನ BPL ಕಾರ್ಡ್ ಫಲಾನುಭವಿಗಳವರು. 7.70 ಲಕ್ಷ ಜನ BPLನಿಂದ APLಗೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ. BPLನಿಂದ APLಗೆ ಶಿಫ್ಟ್ ಆದವರು 7.70 ಲಕ್ಷ ಜನ ಇದ್ದಾರೆ. ಮತ್ತು BPL ಕಾರ್ಡ್ ಪಡೆಯೋದಕ್ಕೆ ಇದೊಂದು ಸುವರ್ಣಾವಕಾಶ. ಈಗ BPL ಕಾರ್ಡ್ಗೆ ಒಂದು ಆದಾಯದ ಮಿತಿ ಆಗಲೇ ಹೇಳಿದೆ ನಾನು, 1.20 ಅಂದರೆ 1,20,000 ಆದಾಯದ ಮಿತಿ ಇತ್ತು. ಈಗ ಅದನ್ನು ಸರ್ಕಾರ 3 ಲಕ್ಷಕ್ಕೆ ಏರಿಕೆ ಮಾಡಬೇಕು. ಅಂದರೆ ಎಲ್ಲ ಬೆಲೆ ಏರಿಕೆ ಇದೆಲ್ಲ ಆಗ್ತಾ ಇದೆ. ಆದ್ದರಿಂದ 3 ಲಕ್ಷದ ಮಿತಿಯನ್ನು ಇಡಬೇಕು BPL ಕಾರ್ಡ್ದಾರರಿಗೆ ಅನ್ನುವಂತಹ ಚಿಂತನೆಯನ್ನು ಸಹ ಸರ್ಕಾರ ಮಾಡ್ತಾ ಇದೆ. ಸ್ನೇಹಿತರೆ, ಈಗ BPL ಈ ಒಂದು ರೇಷನ್ ಕಾರ್ಡನ್ನು ಪಡೆಯೋದು ಹೇಗೆ ಅಂತಲೂ ಸರ್ಕಾರ ಹೇಳುತ್ತೆ. ಕರ್ನಾಟಕದಲ್ಲಿ ಹೊಸ BPL ರೇಷನ್ ಕಾರ್ಡ್ ಪಡೆಯೋದಕ್ಕೆ, ಹೊಸದಾಗಿ BPL ರೇಷನ್ ಕಾರ್ಡ್ ಪಡೆಯೋದಕ್ಕೆ ಆಹಾರ ಇಲಾಖೆ ಅಧಿಕೃತ ವೆಬ್ಸೈಟ್ ಆಹಾರ ಕರ್ನಾಟಕ ಅಥವಾ ಹತ್ತಿರದ ಗ್ರಾಮ 1 ಇರ್ಬೋದು, ಬೆಂಗಳೂರು 1 ಇರ್ಬೋದು, ಈ ಥರ ಆನ್ಲೈನಲ್ಲಿ ಅರ್ಜಿಯನ್ನು ನೀವು ಸಲ್ಲಿಸ್ಬೋದು. ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗ್ತದೆ? ನಿಮ್ಮದು ಪ್ರಮುಖವಾಗಿ ಆಧಾರ್ ಕಾರ್ಡ್ ಬೇಕು. ಈಗಾಗಲೇ ಹೇಳ್ತಾ ಇದ್ದೇನೆ ನಾನು ಆದಾಯದ ಮಿತಿ ಅಂತ. ಆದಾಯದ ಮಿತಿ 3 ಲಕ್ಷದ ಒಳಗಿರುವಂತಹ ಆದಾಯದ ಮಿತಿಯ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗ್ತದೆ. ನಂತರ ವಿಳಾಸದ ದಾಖಲೆಗಳು, ನೀವು ಯಾವ ಏರಿಯಾದಲ್ಲಿ ಬಾಡಿಗೆ ಮನೆಯಲ್ಲಿದ್ದೀರಾ ಅಥವಾ ಸ್ವಂತ ಮನೆಯಲ್ಲಿದ್ದೀರಾ ಆ ಒಂದು ವಿಳಾಸದ ಒಂದು ದೃಢೀಕರಣ ಬೇಕಾಗ್ತದೆ. ಇದು ಹೊಸದಾಗಿ ಯಾರೆಲ್ಲ BPL ರೇಷನ್ ಕಾರ್ಡನ್ನು ಪಡೆಯಬೇಕು ಅನ್ನೋರು ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು. ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಸು ಆಧಾರ್ ಕಾರ್ಡು, ಆದಾಯ ಪ್ರಮಾಣ ಪತ್ರ ಮತ್ತು ವಿಳಾಸದ ದಾಖಲೆಗಳು ಇಷ್ಟಿದ್ರೆ ಸಾಕು. ನೀವು ಹೊಸದಾಗಿ BPL ರೇಷನ್ ಕಾರ್ಡ್ ಪಡೆಯಲಿಕ್ಕೆ ನೀವು ಅರ್ಜಿಯನ್ನು ಆನ್ಲೈನಲ್ಲಿ ಸಬ್ಮಿಟ್ ಮಾಡಬೇಕು. ಹಾಗೆ ಇನ್ನೂ ಕೆಲವು ದಾಖಲೆಗಳನ್ನು ಹೇಳಿದ್ದಾರೆ. ಕುಟುಂಬದ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಬೇಕು. ನೀವು ಏನು ಈಗ BPL ಕಾರ್ಡನ್ನು ಪಡಿಬೇಕು ಅಥವಾ APL ಕಾರ್ಡನ್ನು ಪಡಿಬೇಕು ಅನ್ನೋಂಥವ್ರು ಕುಟುಂಬದ ಎಲ್ಲ ಸದಸ್ಯರ ಒಂದು ಆಧಾರ್ ಕಾರ್ಡ್ಗಳು ಬೇಕು. ಕುಟುಂಬದ ಆದಾಯ ಪ್ರಮಾಣ ಪತ್ರ ಬೇಕಾಗ್ತದೆ. ಮೂರನೇದಾಗಿ ವಿಳಾಸದ ಪುರಾವೆ. ವಿಳಾಸದ ಪುರಾವೆ ಅಂದರೆ ಅಡ್ರೆಸ್ಗೆ ಏನು ಕೊಡಬೇಕಾಗ್ತದೆ? ನೀವು ಚುನಾವಣಾ ಗುರುತಿನ ಚೀಟಿ, ವೋಟರ್ ID ಅಂತ ಕರಿತೀವಲ್ಲ ಅದನ್ನು, ಅಥವಾ ನಿಮ್ಮ ಕರೆಂಟ್ ಬಿಲ್ಲು, ವಿದ್ಯುತ್ ಬಿಲ್ಲು, ಹಾಗೆ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳು ಬೇಕಾಗ್ತದೆ. ಸ್ನೇಹಿತರೆ, ಈಗ ಈ ಒಂದು ರೇಷನ್ ಕಾರ್ಡನ್ನು ಪಡೀಲಿಕ್ಕೆ ಏನೇನು ಸ್ಟೆಪ್ ಇದೆ, ಯಾವ ರೀತಿಯಲ್ಲಿ ನಾವು ಆ ಹಂತಗಳು ಹೇಗಿದೆ, ಅಧಿಕೃತವಾದಂಥ ಆಹಾರ ಕರ್ನಾಟಕ ಅನ್ನುವಂಥ ವೆಬ್ಸೈಟ್ಗೆ ನೀವು ಭೇಟಿ ಕೊಡಬೇಕಾಗ್ತದೆ. ಅಲ್ಲಿ ಸರ್ವಿಸ್ ಅನ್ನುವಂಥ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಹೋಗಿ ರೇಷನ್ ಕಾರ್ಡನ್ನು ಆಯ್ಕೆ ಮಾಡಬೇಕು. ಅಗತ್ಯ ಇರುವಂಥ ಎಲ್ಲ ಡೀಟೇಲ್ಸು, ಏನು ಎಲ್ಲರ ಹೆಸರುಗಳು, ಕುಟುಂಬದ ಮುಖ್ಯಸ್ಥರ ಹೆಸರು ಯಾವುದು, ಕುಟುಂಬದ ತಂದೆ ತಾಯಿ ಮಕ್ಕಳ ಹೆಸರು, ಅವರ ಆಧಾರ್ ಕಾರ್ಡು ಮತ್ತು ನಿಮ್ಮ ವೋಟರ್ ID, ಪ್ರತಿಯೊಂದು ಡಾಕ್ಯುಮೆಂಟ್ಸು ಮತ್ತು ಇನ್ಕಮ್ ಸರ್ಟಿಫಿಕೇಟು, ಇವನ್ನೆಲ್ಲ ಡಾಕ್ಯುಮೆಂಟ್ಸನ್ನು ಅಲ್ಲಿ ನೀವು ಎಂಟ್ರಿಯನ್ನು ಮಾಡಬೇಕು. ನೇಮ್ಸನ್ನು ಎಂಟ್ರಿ ಮಾಡಬೇಕು, ಏಜನ್ನು ಎಂಟ್ರಿ ಮಾಡಬೇಕು. ಈ ಥರದೆಲ್ಲ ಡೀಟೇಲ್ಸನ್ನು ಕೇಳ್ತದೆ. ಆ ಡೀಟೇಲ್ಸ್ ಎಲ್ಲ ನೀವು ಎಂಟ್ರಿಯನ್ನು ಮಾಡಬೇಕು. ನಿಮ್ಮ ಕೈಲೇ ಗೊತ್ತಾಗಲ್ಲ ಅಂತಂದರೆ ಬೆಂಗಳೂರು 1 ಇದೆ, ಕರ್ನಾಟಕ 1 ಇದೆ, ನಿಮ್ಮ ಗ್ರಾಮ 1 ಅಂತ ಇದೆ. ಅಲ್ಲಿ ಹೋಗಿ ಆ ಒಂದು ಕೇಂದ್ರದಲ್ಲಿ ನೀವು ಸಹಾಯವನ್ನು ಪಡ್ಕೊಂಡು ಅಲ್ಲಿ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸ್ನೇಹಿತರೆ, ಈಗ ಹೊಸದಾಗಿ BPL ರೇಷನ್ ಕಾರ್ಡ್ ಪಡೀಲಿಕ್ಕೆ ನೀವೆಲ್ಲ ಅರ್ಜಿಯನ್ನು ಸಲ್ಲಿಸಬೇಕು, ಆನ್ಲೈನಲ್ಲಿ ಹೇಗೆ ಅರ್ಜಿ ಸಲ್ಲಿಸಬೇಕು, ಆದಾಯದ ಮಿತಿ ಎಷ್ಟಿದೆ ಎಲ್ಲ ತಿಳ್ಕೊಂಡಿದ್ದೀರಾ. ಹಾಗೆ ನಿಮ್ಮ KYCಯನ್ನು ತಕ್ಷಣ ಹೋಗಿ ನೀವು ರೇಷನ್ನ ಪಡೆಯುವಂತಹ ಜಾಗದಲ್ಲೇ ಹೋಗಿ KYCಯನ್ನು ಮಾಡಿಸ್ಬೇಕಾಗುತ್ತೆ. ಸ್ನೇಹಿತರೆ, ಈ ಒಂದು ವಿಷಯ ಎಲ್ಲರಿಗೂ ಶೇರ್ ಮಾಡಿ. ತುಂಬ ಜನಕ್ಕೆ ಗೊತ್ತಿಲ್ಲ. KYCಯನ್ನು ನಾವು ಈಗ ಸಿಲಿಂಡ್ರನ್ನು ತೊಗೊಬೇಕಾದಾಗ ನಾವು ಮೊಬೈಲ್ ಅಪ್ಲಿಕೇಶನ್ ಮೂಲಕನೇ KYC ಮಾಡಿಬಿಟ್ವಿ, ಅದೆಲ್ಲ ಸಕ್ಸಸ್ ಆಯಿತು. ಆದರೆ ಇದನ್ನು ಮಾಡಬೇಕಂದ್ರೆ ನಿಮ್ಮ ನ್ಯಾಯಬೆಲೆ ಅಂಗಡಿ, ನೀವೇನು ರೇಷನನ್ನು ಪಡಿತೀರ ಪ್ರತಿ ತಿಂಗಳು, ಅಲ್ಲಿ ಹೋಗಿ ಇದನ್ನು ಮಾಡಿಸ್ಬೇಕಾಗುತ್ತೆ KYCಯನ್ನು. ಅದ್ರ ಜೊತೆಗೆ ಯಾರಿಗೆಲ್ಲ ಈ ಹೊಸದಾಗಿ BPL ಕಾರ್ಡ್ ತೊಗೊಬೇಕು ನಾವು ಅಂತ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು. ನಮಗೆ ಹೊಸದಾಗಿ ರೇಷನ್ ಕಾರ್ಡ್ ಯಾವಾಗ ಬಿಡ್ತಾರೆ, ನಾವು ಅಪ್ಲೈ ಮಾಡಬೇಕು, ನಮ್ಮದು ರೇಷನ್ ಕಾರ್ಡ್ ಇಲ್ಲ ಅನ್ನುವಂಥವ್ರು ತುಂಬ ಜನ ಸ್ನೇಹಿತರು ಕಮೆಂಟ್ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಇದೊಂದು ಸುಳ್ಳು ಮಾಹಿತಿ ಅಲ್ಲ,
ಇದು ಸರ್ಕಾರನೇ ಹೇಳಿಕೆ ಕೊಟ್ಟಿದೆ, ಹಾಗೆ ಪೇಪರಲ್ಲೂ ಸಹ ಬಂದಿದೆ. ಆದ್ದರಿಂದ ನೀವು ಹೋಗಿ ಆನ್ಲೈನಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡ್ಕೊಳ್ಳಿ. ಆದಾಯದ ಮಿತಿಯನ್ನು 3 ಲಕ್ಷಕ್ಕೆ ಏರಿಕೆ ಮಾಡಿದ್ದಾರೆ. ಅನೇಕ ಜನರಿಗೆ ಈಗ ಅನುಕೂಲ ಆಗ್ತಾ ಇದೆ. ಈ ಅನುಕೂಲವನ್ನು ಸದುಪಯೋಗಪಡಿಸ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೆ ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.